ಹಲೋ ಗೈಸ್, ಇದು ವರಮಹಾಲಕ್ಷ್ಮಿ ಫೆಸ್ಟಿವಲ್ ಮಿನಿ ವ್ಲಾಗು. ನಾನು ಹಿಂದಿನ ದಿನವೇ ಫುಲ್ಲು ಬ್ಯಾಕ್ ಡ್ರಾಪ್ ಎಲ್ಲ ಸೆಟ್ ಮಾಡಿಸ್ಬಿಟ್ಟಿದ್ದೆ. ಸಂಜೆನೇ ಮಾವಿನ ತೋರಣ ಎಲ್ಲ ಕಟ್ಕೊಂಡು ನಮ್ಮ ಮನೆ ಪಕ್ಕದಲ್ಲೇ ಬಾಳೆ ಗಿಡ ಹಾಕ್ಕೊಂಡಿದ್ವಿ. ಸೊ ದೊಡ್ಡ ಬಾಳೆ ಕೊಂದೆ ಕಟ್ಕೊಂಡು ಬಂದು ಈ ಥರ ಎಲ್ಲ ಡೆಕೋರೇಟ್ಗೆಲ್ಲ ರೆಡಿ ಮಾಡಿಟ್ಕೊಂಡ್ವಿ. ರಾತ್ರಿನೇ ತಟ್ಟೆ ಎಲ್ಲ ತುಂಬಿಸಿ ರೆಡಿ ಮಾಡ್ಕೊಂಡ್ಬಿಟ್ವಿ. ಅಮ್ಮನ ಸ್ಯಾರಿ ಎಲ್ಲ ಹೊಡಿಸ್ಬಿಟ್ಟು ಈ ಥರ ರೆಡಿ ಮಾಡಿದ್ವಿ. ಸೊ ದಟ್ ಬೆಳಗ್ಗೆ ಬೇಗ ಎದ್ದು ಪೂಜೆ ಒಂದು ಮಾಡ್ಬೋದಲ್ಲ ಅಂತ ಒಂದು ರೀಸನಿಗೆ ಬೆಳಗ್ಗೆ 5 ಗಂಟೆಗೆ ಎದ್ದು ಅಮ್ಮ ತೊಪ್ಪೆ ಎಲ್ಲ ತಾರಿಸಿ ರಂಗೋಲಿ ಎಲ್ಲ ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಿದ್ರು. ನಾವು ಯೂಶಲಿ ಈಚೆ ಕಡೆಯಿಂದ ಗಂಗಾ ಪೂಜೆ ಮಾಡಿಬಿಟ್ಟು ಆಮೇಲೆ ಒಳಗಡೆ ಕರ್ಕೊಂಡು ಬಂದು ಅಮ್ಮಂಗೆ ಹೆಂಗೆ ಕೂರಿಸಿ ಪೂಜೆ ಮಾಡ್ತೀವೋ ಅದೇ ಥರ ಈ ಸಲನೂ ಮಾಡಿದ್ವಿ. ಫುಲ್ಲು ಅಮ್ಮನ ಕೂರಿಸಿ ಎಲ್ಲ ಪೂಜೆ ಎಲ್ಲ ಆಯಿತು. ಅಭಿಷೇಕ ಎಲ್ಲ ಮಾಡಿಬಿಟ್ಟು ಮನೆ ದೇವ್ರ ಪೂಜೆ ಮಾಡಿಬಿಟ್ಟು ಆಮೇಲೆ ಅಮ್ಮಂಗೆ ಪೂಜೆ ಮಾಡಿಬಿಟ್ಟು ರೆಡಿ ಮಾಡಿದ್ವಿ. ನಮ್ಮ ಮೈಲೋಗೆ ಇದು ಫಸ್ಟ್ ಫೆಸ್ಟಿವಲ್ಲು. ಏನು ಡೈಲಿ ಇರೋ ಥರ ಇಲ್ವಲ್ಲ, ಏನೇನೋ ಮಾಡ್ತಿದ್ದಾರಲ್ಲ ಅಂತ ಅವನು ತುಂಬ ನೋಡ್ಕೊಂಡು ಬೊಗಳ್ತಾನೆ ಇದ್ದ. ಫೈನಲಿ ಎಲ್ಲ ಪೂಜೆ ಮಾಡಿ ಕೈಗೆಲ್ಲ ಕಂಕಣ ಕಟ್ಕೊಂಡು ದೇವರಿಗೆ ಅಕ್ಷತೆ ಕಾಳೆಲ್ಲ ಹಾಕಿ ನಮಸ್ಕಾರ ಮಾಡಿಕೊಂಡು ನಾನು ಲೈಟ್ ಕಲೆಕ್ಟ್ ಮಾಡಬೇಕಾಗಿತ್ತು. ಸೊ ಲೈಟ್ ಕಲೆಕ್ಟ್ ಮಾಡೋಕ್ಕೆ ಅಂತ ಹೊರಗಡೆ ಹೋಗಿದ್ದೆ. ಹಾಗೆ ಬರ್ತಾ ಅಮ್ಮ ತಿಂಡಿ ಮಾಡಿದ್ರು ಅಂತ ಅಂದ್ಬಿಟ್ಟು ಅದಕ್ಕೆ ವಡೆ ತೊಗೊಂಡು ಬಂದು ತಿಂಡಿ ತಿನ್ನೋಣ ಅಂತ ಲೈಟ್ ಸೆಟ್ ಮಾಡಿಬಿಟ್ಟು ಆಮೇಲೆ ಅಮ್ಮನ ಫೋಟೋ ಎಲ್ಲ ತೊಗೊಂಡು ವೀಡಿಯೋಸ್ ಎಲ್ಲ ತೊಗೊಂಡು ಆಮೇಲೆ ನಾನು ತಿಂಡಿ ತಿಂದ್ಬಿಟ್ಟು ನಮ್ಮ ಅಕ್ಕನ ಫ್ರೆಂಡ್ ಅವ್ರದ್ದು ಗುರುಪ್ರವೇಶ ಇತ್ತು ಮನೆಯದು. ಸೊ ಅಲ್ಲೋಗಿ ಅಲ್ಲಿ ಪೂಜೆ ಮುಗಿಸ್ಕೊಂಡು ಅಷ್ಟೊತ್ತಿಗೆ ಮಧ್ಯಾಹ್ನ ಆಗಿತ್ತು. ಊಟ ಮಾಡಿಕೊಂಡು ಮನೆಗೆ ಬಂದು ಅಮ್ಮಂಗೆ ಒಂದು ಶಾಕ್ ಕೊಡೋಣ ಅಂತ ಸುಮ್ಮನೆ ಈಗ ಟ್ರೆಂಡಿಂಗಲ್ಲಿರೋ ರೀಲ್ಸ್ ಮಾಡ್ತಾಯಿದ್ವಿ. ಅವರು ಫುಲ್ ನಗಾಡ್ಕೊಂಡು ನೋಡ್ತಾಯಿದ್ರು. ಅದಾದಮೇಲೆ ನಾನು ನಮ್ಮ ಅಕ್ಕ ಒಂದು ಸ್ವಲ್ಪ ಹೊತ್ತು ರೀಲ್ಸ್ ಮಾಡಿ ಫೋಟೋಸ್ ಎಲ್ಲ ತೊಗೊಂಡು ಅಷ್ಟೊತ್ತಿಗೆ ಸಂಜೆ ಆಯಿತು. ಸಂಜೆಗೆ ದೀಪಕ್ಕೆಲ್ಲ ರೆಡಿ ಮಾಡಿಬಿಟ್ಟು ಎಲ್ಲರೂ ಕರೆದ್ಬಿಟ್ಟು ಅರಿಶಿನ ಕುಂಕುಮ ತೊಗೊಳ್ಳಿಕ್ಕೆ ಬಂದಿರೋರಿಗೆ ನಾವು ಕೊಟ್ಟು ನಾವು ಅವ್ರ ಮನೆಗೆ ಹೋಗಿ ಅರಿಶಿನ ಕುಂಕುಮ ತೊಗೊಂಡು ಮನೆಗೆ ಬಂದು ಇದೆಲ್ಲ ಆಗೋಷ್ಟೊತ್ತಿಗೆ ನೈಟ್ 11 ಗಂಟೆ ಆಯಿತು. ಕಡೆದಾಗಿ ಅಮ್ಮಂಗೆ ಕೆಂಪಾರತಿ ಮಾಡೋಣ ಅಂತ ಅಂದ್ಬಿಟ್ಟು ಆರತಿ ತೆಗೆದ್ಬಿಟ್ಟು ನಾವು ಊಟ ಮಾಡಿಕೊಂಡು ರೆಸ್ಟ್ ಮಾಡಿದ್ವಿ. ಇದಿಷ್ಟು ನನ್ನ ಫೆಸ್ಟಿವಲ್ ಮಿನಿ ವ್ಲಾಗ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ತಪ್ಪದೆ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.